ಮುಂದೆ ಭಗವಂತ ಜೀವರ ಬಗ್ಗೆ ಹೇಳ್ತಾ ಇದ್ದಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಸ್ಸೃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಭಗವಂತ ಜೀವರ ಬಗ್ಗೆ ಹೇಳುವಾಗ ಅವರೆಲ್ಲ ನನ್ನ ಅಂಶರು ಅಂತ ಹೇಳಿದ್ದಾನೆ. ಮೇಲ್ನೋಟಕ್ಕೆಲ್ಲ ಜೀವರೆಲ್ಲ ಭಗವಂತನ ಅಂಶರಾದ ಮೇಲೆ ಅಂಶಗಳೆಲ್ಲ ಸೇರಿ ಅಂಶಿಯಾಗುವಂತೆ ಈ ಜೀವಜಾತಗಳೆಲ್ಲ ಒಟ್ಟಿಗೆ ಆದರೆ ದೇವರಾಗ್ಬೋದು ಅಂತ ಕೆಲವರು ಹೀಗೆ ತಿಳ್ಕೊಂಡು ಬಿಡ್ತಾರೆ. ಈ ಅಂಶ ಅಂತಾದಾಗ ಎರಡು ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದ ಮಾತು ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ದ್ವೇದಾಂಶ ಇಷ್ಯತೆ. ಎಲ್ಲಿಯಾದರೂ ಅಂಶ ಅಂತ ಬಂದರೆ ಭಾಗವತದಲ್ಲಿ ಅಂಶೇನಾವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ ದಶಮಸ್ಕಂದದಲ್ಲಿ ಬರುವಂತಹ ಮಾತು. ವಸುದೇವ ದೇವಕಿಯರ ಮನೆಯಲ್ಲಿ ಭಗವಂತ ತನ್ನ ಅಂಶದಿಂದ ಅವತರಿಸಿ ಕೃಷ್ಣನಾಗಿ ಬಂದಿದ್ದಾನಲ್ಲ, ಅವನ ಕತೆ ಹೇಳಿ ಅಂತ ಅಲ್ಲಿ ಅಂಶ ಅನ್ನುವ ಶಬ್ದ ಅಲ್ಲೂ ಇದೆ. ಅನೇಕ ಕಡೆಗಳಲ್ಲಿ ಅಂಶ ಅನ್ನುವ ಶಬ್ದ ಬಂದರೆ ಎರಡು ಅಂಶಗಳನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ದೇವರಲ್ಲಿ ಸ್ವರೂಪಾಂಶ ವಿಭಿನ್ನ ಅಂಶ ಅಂತ ಎರಡು ಅಂಶಗಳು ನೋಡಿ. 1 ರೂಪಾಯಿ ಒಳಗೆ 10 ಪೈಸಾ ಭಿನ್ನವಾದ ಅಂಶ ಆದರೆ 1 ರೂಪಾಯಿ ಪಕ್ಕ 1 ರೂಪಾಯಿ ಇಟ್ಟರೆ ಅದು ಸ್ವರೂಪಾಂಶ. 1 ರೂಪಾಯಿಗೆ 1 ರೂಪಾಯಿ ಸ್ವರೂಪಾಂಶ ಆದರೆ 1 ರೂಪಾಯಿ ಪಕ್ಕದಲ್ಲಿರುವ 10 ಪೈಸೆ ಅದು ಭಿನ್ನಾಂಶ. 10 ಪೈಸೆಗಳು 10 ಸೇರಿದರೂ ಮೊದಲ 1 ರೂಪಾಯಿ ಆಗಲ್ಲ, ಯಾಕಂದರೆ 6 ರೂಪಾಯಿ ಅಲ್ಲೇ ಇದೆ, ಅದರಂತೆ ಆಗಬಹುದು. ಹಾಗೆ ಭಗವಂತನಂತೆ ಸಾರೂಪ್ಯ ಅನ್ನುವ ಮೋಕ್ಷ ಬರಬಹುದೇ ವಿನಃ ಭಗವಂತನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 1 ರೂಪಾಯಿ ಪಕ್ಕ 1 ರೂಪಾಯಿ ಇಟ್ಟರೆ ಅದು ಸ್ವರೂಪಾಂಶ ಹೇಗೆ ಅಂದರೆ, ರಾಮನ ಪಕ್ಕ ಕೃಷ್ಣ ನಿಲ್ಲಿಸಿದರೆ ರಾಮ ಮತ್ತು ಕೃಷ್ಣ ವಿಷ್ಣುವಿನ ಸ್ವರೂಪಾಂಶ. ಸ್ವರೂಪಗಳೆಲ್ಲ ಒಂದೇ, ಭಿನ್ನಾಂಶರಲ್ಲಿ ಮಾತ್ರ ವ್ಯತ್ಯಾಸ ಇರತಕ್ಕಂಥದ್ದು. ಕೃಷ್ಣ ಇಲ್ಲಿ ಮಮೈವಾಂಶೋ ಅಂತ ಹೇಳಿದರೆ ಇದು ಭಿನ್ನಾಂಶ, ಭಗವಂತನೇ ಆಗುವಂಥದ್ದಲ್ಲ. ಭಗವಂತನ ಸಾದೃಶ್ಯ ಇದೆ, ಭಗವಂತನಿಗೆ ಸಾವಿಲ್ಲ ಹುಟ್ಟಿಲ್ಲ, ಹಾಗೆ ಜೀವ ಸ್ವರೂಪಕ್ಕೆ ಸಾವಿಲ್ಲ ಹುಟ್ಟಿಲ್ಲ. ಹೀಗೆ ಕೆಲವು ಅಂಶದಲ್ಲಿ ಸಾದೃಶ್ಯ ಬಿಟ್ಟರೆ ಪೂರ್ಣ ಭಗವಂತನಂತೆ ಅಂತ ನಾವು ಎಂದು ತಿಳ್ಕೊಳ್ಬಾರ್ದು. ಈ ಜೀವ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ರಾಮದೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಈ ಜೀವ ಭಿನ್ನಾಂಶನಾದ ಈ ಜೀವ ಶರೀರ ಪಡೆದಾಗ ಶರೀರ ಬಿಟ್ಟಾಗ ಭಗವಂತ ಸ್ವರೂಪದ ಇಂದ್ರಿಯಗಳ ಸಮೇತ ದೇಹದಿಂದ ಹೊರಗೆ ಹೋಗ್ತಾನೆ. ಗಾಳಿ ಹೋಗುವಾಗ ಹೂವಿನ ಒಳಗಿರುವ ಪರಿಮಳವನ್ನು ಹೇಗೆ ತಕ್ಕೊಂಡು ಹೋಗುತ್ತೋ, ಜೀವರ ಒಳಗಿರುವ ಭಗವಂತ, ದೇಹದ ಒಳಗಿರುವ ಭಗವಂತ ಈ ಜೀವ ದೇಹತ್ಯಾಗ ಮಾಡುವಾಗ ಸ್ವರೂಪ ಇಂದ್ರಿಯಗಳಿಂದ ಮಾಡಿದ ಸಾಧನೆಗಳನ್ನು ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾನೆ. ಬಾಹ್ಯೇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಇದ್ದು ಅವನೇ ವಿಷಯಗಳನ್ನು ಕೂಡ ಸಾರಭೋಕ್ತನಾಗಿದ್ದಾನೆ. ನೀವು ಯಾವುದೇ ಒಂದು ಪದಾರ್ಥವನ್ನಿಟ್ಟರೆ ಅಧಿಷ್ಠಾಯ ಮನಶ್ಚಾಯಂ, ಮನಸ್ಸೇ ಮೊದಲಾದ ಎಲ್ಲ ಇಂದ್ರಿಯಗಳನ್ನು ಅಧಿಷ್ಠಾನ ಮಾಡಿಕೊಂಡು ಮನಸ್ಸಿನಲ್ಲಿ ಭಗವಂತ ಇದ್ದಾನೆ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬ, ಕಣ್ಣೊಳಗಿದ್ದಾನೆ, ಕಿವಿ ಒಳಗಿದ್ದಾನೆ, ಎಲ್ಲದರ ಒಳಗಿದ್ದಾನೆ. ಆಯಾಯ ಇಂದ್ರಿಯಗಳು ಯಾವ ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳನ್ನು ಸ್ವೀಕಾರ ಮಾಡುತ್ತೋ ಅದರ ಒಳಗಿನ ಸಾರ ಅಂದರೆ ಅದರ ಒಳಗೆ ತನ್ನದೇ ಆದ ರೂಪ ಇದೆ,
ಅದನ್ನು ಭಗವಂತ ತನ್ನಲ್ಲಿ ತಾನು ಲೀನ ಮಾಡಿಕೊಳ್ತಾನೆ. ಭಗವಂತ ಹೀಗೆ ತಾನು ಸ್ವೀಕಾರ ಮಾಡ್ತಾನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಾ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಅಲ್ಲ, ಕಣ್ಣೊಳಗಿದ್ದಾನೆ, ಕಿವಿ ಒಳಗಿದ್ದಾನೆ, ಎಲ್ಲದರ ಒಳಗಿದ್ದಾನೆ, ಇದ್ದಾನೆ ಅಂತೀರಿ, ಎಲ್ಲಿ ಕಾಣಲ್ವಲ್ಲ ಅವನು? ಇರೋನು ಎಲ್ಲ ಕಡೆ ಕಾಣದಿದ್ದರೆ ಬೇಡ, ಯಾವುದಾದ್ರೂ ಒಂದು ಕಡೆನಾರು ಕಾಣಬೇಕಾ ಬೇಡ? ಎಲ್ಲೂ ಇದ್ದರೂ ಕಾಣ್ತಿಲ್ಲ, ಆದ ಕಾರಣ ಇಲ್ಲ ಅಂತ ಅಂದ್ಕೊಳ್ತೇವೆ. ಹಾಗೆ ಅಂದ್ಕೊಳ್ಬೇಡಿ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ಭಗವಂತ ಹೋಗುವಾಗ, ಇರುವಾಗ, ವಿಷಯವನ್ನು ಭೋಗ ಮಾಡುವಾಗಲೂ ವಿಮೂಢ ನಾನು ಪಶ್ಯಂತಿ. ಆ ಭಗವಂತನನ್ನು ಎಲ್ಲರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅನ್ನಲಿಕ್ಕೆ ಉತ್ತರವನ್ನು ಭಗವಂತ ಹೇಳ್ತಾನೆ. ದೇವರು ಒಳಗಿದ್ದು ದೇಹದ ಒಳಗೆ ನಡೆಯುವ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನಮ್ಮ ದೇಹದ ಒಳಗಿನ ಅವಯವಗಳೇ ನಮಗೆ ನೋಡಲಿಕ್ಕೆ ಯೋಗ್ಯತೆ ಇಲ್ಲ. ತಲೆನೋವು ಅಂತ ಗೊತ್ತಾಗತ್ತೆ ವಿನ ಒಳಗೇನಾಗಿದೆ ಗೊತ್ತಾಗಲ್ಲ. ಇಲ್ಲ, ಡಾಕ್ಟ್ರಿಗೆ ತೋರಿಸಿದ್ರೆ ಅವ್ರಿಗೂ ಗೊತ್ತಾಗಲ್ಲ ರೀ, ಅವ್ರಿಗೊಂದು ಮಿಷಿನ್ ಬೇಕು, ಅವ್ರಿಗೂ ಕೂಡ ನೇರ ಏನು ಕಾಣೋದೇ ಇಲ್ಲ. ಅಲ್ಲ, ನಮಗೆ ಒಳಗಿರುವ ಕಣ್ಣಿಗೆ ಕಾಣಲಿಕ್ಕೆ ಯೋಗ್ಯವಾದದ್ದೇ ಕಾಣಲ್ಲ, ಇನ್ನು ಅಮೂರ್ತನಾದ ಭಗವಂತ ಹೇಗೆ ಕಾಣ್ತಾನೆ? ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಭಗವಂತನ ನೋಡಬೇಕಾದ್ರೆ ಅದು ದಿವ್ಯವಾದ ಜ್ಞಾನದೃಷ್ಟಿ ಬೇಕು. ಒಳಗಿರುವ ದೇವರನ್ನು ಜ್ಞಾನಿಗಳು ನೋಡಬಲ್ಲರೇ ವಿನಃ ಯತಂತೋಪಿ ಅಕೃತಾತ್ಮಾನಃ, ಯಾರು ಅಧ್ಯಯನ ಅಧ್ಯಾಪನ ಮಾಡಿಲ್ಲ, ವಿಹಿತ ವೃತ್ತಿಯೇ ತನ್ನ ಯೋಗ್ಯತೆಗನುಗುಣವಾದ ಕರ್ಮವನ್ನು ಮಾಡಲಿಲ್ಲ, ಅವನು ಎಂದೂ ಕೂಡ ಒಳಗಿರುವ ಭಗವಂತನನ್ನು ಅರಿಯಲಾರ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಳಗಿರುವ ಭಗವಂತನ ಮಹಿಮೆ ಹೇಳಿದರು. ಇನ್ನು ಒಳಗೆ ಭಗವಂತ ಬಿಂಬರೂಪದಲ್ಲಿದ್ದಾನೆ, ಹೊರಗೆ ಕಾಲರೂಪದಲ್ಲಿದ್ದಾನೆ. ಆ ಕಾಲರೂಪದ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ. ಯದಾ ಆದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಛಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಸೂರ್ಯನಲ್ಲಿ, ಚಂದ್ರನಲ್ಲಿ, ಅಗ್ನಿಯಲ್ಲಿ ಎಲ್ಲ ಜಗತ್ತನ್ನು ಬೆಳಗುವಂತಹ ತೇಜಸ್ಸು ನನ್ನದು ಅಂತ. ಈ 15ನೆಯ ಪುರುಷೋತ್ತಮ ಯೋಗದ ಮುಖ್ಯವಾದ ಅಮೂಲ್ಯ ವಿಚಾರ ಈ ವಿಚಾರ. ನಿಮಗೆಲ್ಲ ಗೊತ್ತೇ ಇದೆ, ಚಂದ್ರ ಸ್ವಯಂ ಪ್ರಕಾಶ ಅಲ್ಲ. ಚಂದ್ರ ಸ್ವಯಂ ಪ್ರಕಾಶ ಅಲ್ಲ. ಇದು ವಿಜ್ಞಾನ ತಿಳ್ಕೊಂಡಿದೆ. ಆದರೆ ಶಾಸ್ತ್ರ ಹೇಳುತ್ತೆ ಸೂರ್ಯ ಮತ್ತು ಅಗ್ನಿಯೂ ಕೂಡ ಸ್ವಪ್ರಕಾಶರಲ್ಲ. ನಿಜವಾಗಿ ಬಲ್ಪಿಂದಲೇ ಬೆಳಕು ಬಂತು ಅಂತ ತಿಳ್ಕೊಳ್ಳೋದು ದಡ್ಡತನ. ಬಲ್ಪಿಂದ ಬೆಳಕಲ್ಲ, ಕರೆಂಟಿಂದ ಬೆಳಕು. ಹಾಗೆ ಸೂರ್ಯನ ಒಳಗೆ, ಚಂದ್ರನ ಒಳಗೆ, ಅಗ್ನಿಯ ಒಳಗೆ ಕರೆಂಟ್ ನಾನು ಅಂತಾನೆ. ಅದನ್ನು ಜಗದ್ಗುರು ಮಧ್ವಾಚಾರ್ಯರು ನಾವೆಲ್ಲ ಸೂರ್ಯ ಮಂತ್ರ, ಗಾಯತ್ರಿ ಮಂತ್ರ ಹೀಗೆಲ್ಲ ಅಂದ್ಕೊಂಡ್ರೆ ಹೇಳ್ತಾರೆ, ಸೂರ್ಯನ ಒಳಗಿರೋದು ನಾನೇ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರ. ನರಸಿಂಹ ಪುರಾಣದಲ್ಲಿ ಬಂದಂಥ ಈ ಶ್ಲೋಕವನ್ನು ನಾವು ಗಾಯತ್ರಿಯ ಧ್ಯಾನ ಶ್ಲೋಕವನ್ನಾಗಿ ಇಟ್ಕೊಂಡಿದ್ದೇವೆ. ಸೂರ್ಯಮಂಡಲ ಮಧ್ಯವರ್ತಿಯಾಗಿರುವವ ನಾರಾಯಣ, ಚಂದ್ರಮಂಡಲ ಮಧ್ಯವರ್ತಿಯಾಗಿ ಧನ್ವಂತರಿ, ಅಗ್ನಿಯ ಮಂಡಲ ಮಧ್ಯವರ್ತಿಯಾಗಿ ಪರಶುರಾಮ. ಈ 3 ಕರೆಂಟ್ ಇದ್ದ ಹಾಗೆ. ಅಗ್ನಿಯ ಬೆಳಕು ನಂದು, ಸೂರ್ಯನ ಬೆಳಕು ನಂದು. ನಿಮ್ಮನೇಲಿ 0 ಕ್ಯಾಂಡ್ಲ್ ಹಾಕಿ 1000 ವ್ಯಾಟ್ಸ್ ಹಾಕಿ ಏನಾರು ಹಾಕಿ ಅಲ್ಲಿ ಬೆಳಕು ಬಂದರೆ ಅದು ಬಲ್ಪಿಂದಲ್ಲ, ಅದು ಯಾರ್ದದು? ಕರೆಂಟ್ದು. ಹೇಗೆ ತಿಳ್ಕೊಂಡವ ಬುದ್ಧಿವಂತ ತಿಳ್ಕೊಳ್ತಾನೋ ಹಾಗೆ ಜ್ಞಾನಿಯಾದವ ನನ್ನನ್ನು ತಿಳ್ಕೊಳ್ತಾನೆ. ಸ್ವಯಂ ಭಗವಂತ ಚಂದ್ರವಂಶದಲ್ಲಿ
ಕೃಷ್ಣನಾಗಿ ಅವತಾರ ಮಾಡಿ ಇಡೀ ವಂಶವನ್ನೇ ಬೆಳಗಿದ. ಕಾರಣ ಚಂದ್ರನ ಒಳಗಿದ್ದು ನಾನೇ ಬೆಳಗುವವ ಅಂತ ತೋರಿಸಿದ. ಸೂರ್ಯವಂಶದಲ್ಲಿ ರಾಮನಾಗಿ ಬಂದ, ಇಡೀ ವಂಶಕ್ಕೆ ಕೀರ್ತಿ ತಂದ, ಸೂರ್ಯನಲ್ಲಿರುವವ ನಾನೇ ಅಂತಂದ. ಹೀಗೆ ಭಗವಂತ. ಇದಾದರೆ ಹೊರಗೆ ಕಾಣುವ ಭಗವಂತನ ರೂಪವಾದರೆ ಮತ್ತು ಇನ್ನೊಂದು ಕೃಷ್ಣ ಹೇಳ್ತಾನೆ, ಗಾಮ ವಿಶ್ಯಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವೋ ರಸಾತ್ಮಕ. ಭಗವಂತನ ಪಾರಮ್ಯ, ಭಗವಂತನ ಮಹಿಮೆ, ಭಗವಂತನ ಕಾರುಣ್ಯ ನೋಡಿ. ಏನು ಆಧಾರವೇ ಇಲ್ಲದೆ ಈ ಭೂಮಿ ಹೇಗೆ ನಿಂತಿದೆ. ನಾವು ಒಂದಿನವೂ ಯೋಚನೆಯೇ ಮಾಡಲಿಲ್ಲ ರೀ. ಸುಮ್ಮನೆ ಆರಾಮ ಮಲಗಿದ್ವಿ, ಬೆಳಗ್ಗೆ ಎದ್ವಿ, ಬ್ರಷ್ ಮಾಡಿದ್ವಿ, ಪುರುಸೊತ್ತಿದ್ರೆ ಇಲ್ದರೆ ಮೊದಲೇ ಕಾಫಿ ಕುಡಿದ್ವಿ, ನಮ್ಮ ಕೆಲಸಕ್ಕೆ ಹೋದ್ವಿ, ನಾವು ಬಂದ್ವಿ, ಇದ್ವಿ. ಏನು ಆಧಾರ ಇಲ್ಲದೆ ಜಗತ್ತು ಹೇಗೆ ನಿಂತಿದೆ ಏನು ಯೋಚನೆ ಮಾಡಲೇ ಇಲ್ಲ. ಭಗವಂತ ಹೇಳ್ತಾನೆ, ಗಾಂ ಆವಿಶ್ಯ ಚ ಭೂತಾನಿ ಧಾರಯಾಮ್ಯವು. ನಾನು ನನ್ನ ಸಹಜ ಬಲದಿಂದ ಭೂಮಿಯ ಒಳಗೆ ಪ್ರವೇಶ ಮಾಡಿ ಇರುವ ಎಲ್ಲ ಜೀವಜಾತವನ್ನು ನಾನು ಧಾರಣೆ ಮಾಡಿದ್ದೇನೆ. ಗಾಮ ಆವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವೋ ರಸಾತ್ಮಕ. ಸೋಮ ಚಂದ್ರನ ಒಳಗೆ ನಾನಿದ್ದು ಎಲ್ಲ ಪೈರು ಪಚ್ಚೆಗಳು ಬೆಳೆಯನ್ನು ಚೆನ್ನಾಗಿ ಕೊಡ್ತಾ ಇದ್ದೇನೆ ನೋಡಿ. ಧಾರಣೆ ನಾನು ಮಾಡಿದ್ದು, ಚಂದ್ರನ ಒಳಗಿದ್ದು ಬೆಳೆಯನ್ನು ಕೊಟ್ಟು ಪೋಷಣೆ ಮಾಡಿದವ ನಾನು. ಧಾರಯಾಮ್ಯಹಮೋಜಸ ಪುಷ್ಣಾಮಿ ಅಂದರೆ ಪೋಷಣೆ. ಹೇಗೆ? ಸೋಮನ ಒಳಗಿದ್ದು ರಕ್ಷಣೆಯನ್ನು ಮಾಡ್ತಾ ಇದ್ದೇನೆ. ಪರಶುರಾಮ ಅಗ್ನಿಯ ಒಳಗಿದ್ದೇನು ಮಾಡ್ತಾ ಇದ್ದೀಯಾ ಅದನ್ನು ಹೇಳ್ತಾನೆ. ಮತ್ತೆ ಇದನ್ನೇನು ಮಾಡ್ತಾ, ಭಾಳ ಮುಖ್ಯ. ನೀವು ಭೂಮಿ ಮೇಲಿದ್ದೀರಿ, ನಿಮಗೆ ತಿನ್ಲಿಕ್ಕೆ ಅನ್ನ ಚಂದ್ರನ ಒಳಗಿದ್ದು ನಾ ಕೊಟ್ಟೆ, ಇರಕ್ಕೆ ಜಾಗ ಕೊಟ್ಟೆ, ತಿನ್ಲಿಕ್ಕೆ ಅನ್ನ ಕೊಟ್ಟೆ. ಅಗ್ನಿಯಾಗಿ ಏನು ಮಾಡಿದೆ? ನಾ ಕೊಟ್ಟನ್ನ ನಿಮ್ಮ ಹೊಟ್ಟೆ ಸೇರಿದ ಮೇಲೆ ಡೈಜೆಷನ್ ನಾನೇ ಮಾಡಿದ್ದು ಅಂತ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯಂದಂ ಚತುರ್ವಿಧಂ. ನಾವು ನಿತ್ಯದಲ್ಲಿ ಸ್ವೀಕಾರ ಮಾಡುವ ಖಾದ್ಯ, ಪೇಖ್ಯ, ಚೋಷ್ಯ, ಲೇಖ್ಯ 4 ವಿಧದ ಅನ್ನ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಎಲ್ಲ ರೋಗಕ್ಕೆ ಮೂಲವಾದ ಕಾರಣ ಏನು ಗೊತ್ತಾ? ಇಂಡೈಜೇಷನ್. ತಿಂದನ್ನ ಕರಗಲಿಲ್ಲ ಅಂದರೆ ಅನ್ಈಸಿನೆಸ್ ಬಂದುಬಿಡುತ್ತೆ. ಎಲ್ಲ ರೋಗಗಳಿಗೆ ಅಜೀರ್ಣತೆಯೇ ಮೂಲ. ಅಜೀರ್ಣ ಆಯಿತು ಅಂದರೆ ಎಲ್ಲ ರೋಗಗಳು, ನಿದ್ದೆ ಬರೋಲ್ಲ, ಇದ್ದಬದ್ದು ಕಾಯಿಲೆ ಎಲ್ಲ ಬಂದುಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ. ನೀವು ತಿಂದು ಹುರುಳಿಕಾಯಿ ನಿಮ್ಮ ಹೊಟ್ಟೆ ಒಳಗೆ ಹುರುಳಿಕಾಯಾಗೇ 1 ತಿಂಗಳು ಇದ್ದುಬಿಟ್ರೆ ಏನು ಮಾಡಬೇಕ್ರಿ? ದೇವರು ಎಲ್ಲವನ್ನು ಭೋಜನ ರಸ ವಿಭಾಗ ಸಂಧಿಯ ಒಳಗೆ ಭಗವಂತ ಹೇಗೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ಕೊಡ್ತಾರೆ ದಾಸರಾಯರು. ಭಗವಂತ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಜಾಠರಾಗ್ನಿ. ಹೊಟ್ಟೆಯ ಒಳಗೆ ಒಂದು ಅಗ್ನಿ ಇದೆ ರೀ. ಅಂಗುಷ್ಟ ಮಾತ್ರ ಪುರುಷೋಂಗುಷ್ಟಂಚ ಸಮಾಶ್ರಿತ ತೇ ನಾನ್ಯೇನ ಆಪ್ಯಾಯಸ್ವ. ನಮ್ಮ ಉದರದ ಒಳಗೆ ಒಂದು ಅಗ್ನಿ ಇದೆ. ಈ ಅಗ್ನಿ ವಾಯುದೇವರ ಒಂದು ಮಹಿಮಾ. ಜಗದ್ಗುರು ಮಧ್ವಾಚಾರ್ಯರು ಅವರೇ ಭೀಮಸೇನ ದೇವರು, ಅವರೇ ಹನುಮಂತ ದೇವರು. ಬಂಡಿ ಅನ್ನವ ಉಂಡಿತು ಕೂಸು, ಎಷ್ಟನ್ನ ತಿಂತು. ಅದೇ ಕೂಸು ಆಚಾರ್ಯರಾಗಿ ಬಂದಾಗಲೂ ಒಳ್ಳೆ ಒಂದು ದೊಡ್ಡ ಕಡಾಯಿ ಬರ್ತಿ ಇಟ್ಟಂತಹ ಕುಲಿತ ಹುರುಳಿ, ಆ ನೆಂದ ಹುರುಳಿಯನ್ನು 3 ವರ್ಷದ ಪುಟ್ಟ ಬಾಲಕ ತಿಂದು ಕೂತ. ಹೇಗಿದೆಲ್ಲ ಸಾಧ್ಯ? ಜಗದ್ಗುರು ಮಧ್ವಾಚಾರ್ಯರು ಸಂಚಾರ ಕ್ರಮದಲ್ಲಿ ಬಂದಾಗ ದ್ವಿಶತಾಧಿಕೈ ಫಲೈಹಿ ವ್ಯೂಢೈಹಿ 200 ದೊಡ್ಡ ದೊಡ್ಡ ಬಾಳೆಹಣ್ಣು. ಈ ಕಡೆ ದೊಡ್ಡ ಬಾಳೆಹಣ್ಣು ನೇಂದ್ರ ಬಾಳೆ ದೊಡ್ಡದು, ಅದು 200 ಬಾಳೆಹಣ್ಣು ಊಟ ಆದಮೇಲೆ ತಿಂದ್ರಂತೆ. ಯಾರೋ ಒಬ್ಬ ಕೇಳಿದ್ರು, ಏನು ಸ್ವಾಮಿ ಹೊಟ್ಟೆನಾ ಏನು ನಿಮ್ಮದು ಅಂತ. ಅವನಂದ ಹೇಗೆ ಅಂತ. ಅವರಂದರು, ನನ್ನ ಹೊಟ್ಟೆ ಒಳಗೆ ವೃಕ ಅನ್ನುವ ಒಂದು ಅಗ್ನಿ ಇದೆ, ಅದಕ್ಕೆ ವೃಕೋದರ ಅಂತ ಹೆಸರು. ಜಾಜ್ವಲ್ಯಮ ಅಂಗುಷ್ಟ ಮಾತ್ರಂ. ನನ್ನ ಹೊಟ್ಟೆಯ ಒಳಗೆ ಹೆಬ್ಬೆರಳು ಗಾತ್ರದ ಒಂದು ಅಗ್ನಿ, ಇಡೀ ಜಗತ್ತನ್ನೇ ಸುಡುವ ತಾಕತ್ತು. ಜಗತ್ತನ್ನು ಹಾಕ್ಕೊಂಡ್ರೂ ಡೈಜೆಷನ್ ಮಾಡುವ ತಾಕತ್ತಿದೆ. ನಮಗದೆಲ್ಲ ಪರಿಚಯ ಇಲ್ಲ ಬಿಡಿ. ನಮಗೇನಾರು ಅಟ್ಟಿದ್ರೆ ಪಕ್ಕದಲ್ಲಿ ಕೂತೋರ್ನೇ ತಿಂದುಬಿಡ್ತಿದ್ವಿ.
ಹಶ್ವಾದರೆ. ನಮಗೆ ಒಂದು ಸಾಸಿವೆ ಕಾಳು ಗಾತ್ರ ಇದೆಯಂತೆ ನಮ್ಮೆಲ್ಲರಿಗೆ. ಆ ಸಾಸಿವೆ ಕಾಳು ಗಾತ್ರದ ಅಗ್ನಿ ಎಷ್ಟು ಕಿರಿಕಿರಿ ಮಾಡುತ್ತೆ ಅಂದರೆ, ಒಂದು ಏಕಾದಶಿ ಉಪವಾಸ ಮಾಡಿ ಮಾರನೇ ದಿನ ಲೇಟ್ ಆದರೆ ಯಾರು ಸಿಕ್ಕರು ತಿಂದುಬಿಡೋಣ, ಏನು ಸಿಕ್ಕರು ತಿಂದುಬಿಡೋಣ ಅನ್ನೋಟ್ಟು ಹೊಟ್ಟೋಗ್ಬಿಟ್ಟಿರ್ತೀವಿ. ಇನ್ನೇನು ಒಂದು ವಾರದಿಂದ ಉಪವಾಸ ಇಲ್ಲ, ಸ್ವಲ್ಪ ಒಂದು ಅರ್ಧ ಗಂಟೆ ಟಿಫನ್ ಬರೋದು ಲೇಟ್ ಆಗಿಬಿಟ್ರೆ ಶುಗರ್ ಗಿಗರ್ ಇದ್ದವರು ಪೂರಾ ನರಸಿಂಹಾವತಾರ ತಾಳ್ಬಿಡ್ತಾರೆ. ಅಟ್ಟು ಸಿಟ್ಟು ಕೋಪ ಎಲ್ಲ ಬಂದುಬಿಡುತ್ತೆ ಅಲ್ವಾ.